ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಬೆಂಗಳೂರಿನಿಂದ ತಮಿಳುನಾಡಿಗಿಲ್ಲ ಬಸ್ ಸಂಚಾರ. ತಮಿಳುನಾಡಿಗೆ ಹೊರಡಬೇಕಾಗಿದ್ದಂತ ಬಸ್ಗಳಿಗೆ ತಾತ್ಕಾಲಿಕವಾಗಿ ತಡೆಯೊಡ್ಡಲಾಗಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಬಸ್ ಸಂಚಾರ ಇಲ್ಲ ಇವತ್ತು. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೇ ನಿಂತಿರುವಂತಹ ಬಸ್ಗಳು ವೇಲೂರು, ತಿರುಪತ್ತೂರು, ಕಾಂಚೀಪುರ, ತಿರುತ್ತಾಣಿ, ಊಟಿ, ತಿಟ್ಟಕುಡಿ, ತಿರುಕೋವಿಲೂರು, ಚಿದಂಬರಂ ಇರ್ಬೋದು, ಇನ್ನು ವಿರುತ್ತಾಚಲಗಿಲ್ಲ ಇಲ್ಲೆಲ್ಲ ಕಡೆ ಕೂಡ ಬಸ್ಗಳ ಸಂಚಾರ ಇವತ್ತು ಇರೋದಿಲ್ಲ. ಸದ್ಯ ತಾತ್ಕಾಲಿಕವಾಗಿ ಸಂಚಾರ ತಡೆದಿರುವಂತ ಪೊಲೀಸರು. ಸುಮಾರು 20 ತಮಿಳುನಾಡಿನ ಬಸ್ಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ತಮಿಳುನಾಡಿಗೆ ಬಸ್ ಸಂಚಾರಕ್ಕೆ ಬಿಟ್ರೆ ಪ್ರತಿಭಟನೆ ಆಗೋ ಸಾಧ್ಯತೆ ಇದೆ. ಬಸ್ಗಳ ಸಂಚಾರಕ್ಕೆ ಪ್ರತಿಭಟನಾಕಾರರ ಅಡ್ಡಿ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬಸ್ಗಳನ್ನ ಬಿಡ್ತಾ ಇಲ್ಲ. ತಮಿಳುನಾಡಿನ ಬಸ್ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಪ್ರತಿಭಟನೆಯ ಕಾವಿದೆ ನಿಜ, ಆದರೆ ಕರ್ನಾಟಕ ಬಂದಿಲ್ಲ. ಈ ಪ್ರತಿಭಟನಾಕಾರರು ತಮಿಳುನಾಡಿಗೆ ಹೋಗುವಂತ ಬಸ್ಗಳನ್ನ ತಡಿಬಹುದು. ಆ ಸಂದರ್ಭದಲ್ಲಿ ಅನೇಕ ಬಾರಿ ಹಿಂದೆನೂ ಕೂಡ ಟೈರ್ ಬೆಂಕಿ ಹಚ್ಚಿದ್ರು, ಗ್ಲಾಸ್ಗಳನ್ನು ಒಡೆದು ಹಾಕಿದ್ರು. ಈ ರೀತಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ತಮಿಳುನಾಡಿಗೆ ಹೋಗುವಂಥ 20 ಬಸ್ಗಳನ್ನು ಈಗಾಗಲೇ ತಡೆ ಹಿಡಿಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡಿಗೆ ಬಸ್ಗಳಿಲ್ಲ ಇವತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಈಗ ತಮಿಳುನಾಡಿಗೆ ಹೋಗೋದಕ್ಕೆ ಯಾವ ಬಸ್ಗಳಿಗೂ ಕೂಡ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಪೊಲೀಸರ ಭದ್ರತೆ ಕೂಡ ಇದೆಯಾ? ಇವತ್ತು ಸಂಜೆವರೆಗೂ ಹಿಂಗೆ ಇರುತ್ತಾ, ಹೆಂಗೆ ಅಂತ? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ತಮಿಳ್ನಾಡಿಗೆ ಹೋಗುವಂತ ಕೆಲವೊಂದು ಬಸ್ಗಳೇನಿರ್ತವೆ, ಕೊಯಮತ್ತೂರ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಮತ್ತೆ ಕೆಲವೊಂದು ಭಾಗಕ್ಕೆ ಹೋಗುವಂತ ಬಸ್ಗಳನ್ನ ಇಲ್ಲಿಂದ ಬಿಟ್ರೆ ಇನ್ ಕೇಸ್ ಅಲ್ಲೆಲ್ಲರೂ ಕಲ್ಲು ತೂರಾಟ ಆಗುವಂತದ್ದು, ಬಸ್ ಅನ್ನ ತಡೆ ಮಾಡುವಂತದ್ದು ನಡು ರಸ್ತೆಯಲ್ಲಿ, ಈ ರೀತಿಯಾದಂತ ಘಟನೆಗಳು ನಾವು ಕೆಲ ವರ್ಷಗಳಿಂದ ಕೂಡ ನೋಡ್ಕೊಂಡ್ ಬಂದಿದೀವಿ ಬಂದಿರುವಂತ ಸಂದರ್ಭದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಮೆಜೆಸ್ಟಿಕ್ ನಲ್ಲೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಕೊಡ್ಲಾಗಿದೆ. ಸಂಪೂರ್ಣವಾಗಿ ಇಲ್ಲಿ ಯಾರು ಕೂಡ ತಮಿಳ್ನಾಡಿಗೆ ಹೋಗುವಂತ ಬಸ್ಗಳನ್ನ ಈಗಲೇ ಹೊರಡಬಾರ್ದು ಅನ್ನೋ ಒಂದು ಆದೇಶವನ್ನ ಈಗಾಗಲೇ ಅಲ್ಲಿರುವಂತ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅಂದ್ರೆ ಉಪ್ಪರ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಏನು ಮೆಜೆಸ್ಟಿಕ್ ಬರೋದ್ರಿಂದಾಗಿ ಅವರು ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಕೂಡ ಕೊಟ್ಟಿದ್ರೆ ಪ್ರತಿಭಟನಾಕಾರರು ಏನಾದ್ರು ಬಂದು ಅಲ್ಲೇನಾದ್ರು ಗಲಾಟೆ ಮಾಡುವಂತದ್ದಾಗಿರ್ಬೋದು, ಮತ್ತೆ ಚಾಲಕರನ್ನ ಏನೋ ಅಲ್ಲಿ ಅವ್ರಿಗೆ ಅಸಭ್ಯವಾಗಿ ನಡೆಸ್ಕೊಳ್ಳುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಘಟನೆಗಳು ನಾವು ಕೂಡ ನೋಡಿದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮೆಜೆಸ್ಟಿಕ್ ನಲ್ಲೂ ಕೊಡ್ಲಾಗಿದೆ. ಇನ್ನು ಸ್ಯಾಟಲೈಟ್ ವಿಚಾರಕ್ಕೆ ಬರೋದಾದ್ರೆ, ಸ್ಯಾಟಲೈಟ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಒಂದು 15-20ಕ್ಕೂ ಹೆಚ್ಚು ಬಸ್ಗಳೇನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ನೀವು ಮೂವ್ಮೆಂಟ್ ಆಗ್ಬಾರ್ದು ನಾವು ಹೇಳೋವರೆಗೂ ಅಂತಾನು ಕೂಡ ಈಗಾಗಲೇ ತಡೆ ಹಿಡಿಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿಂದ ಮತ್ತೆ ಬಸ್ ಹೊರಟ್ರೆ ಅಲ್ಲಿಂದ ಮತ್ತೆ ಅವರು ಇವರು ಕೂಡ ಹೊರಡ್ಬೇಕಾಗತ್ತೆ. ಸೊ ಹೀಗಾಗಿ ಮತ್ತೆ ಗಲಾಟೆ ಗದ್ದಲಗಳಾಗುವಂತ ಉದ್ದೇಶದಿಂದಾಗಿ ಈ ರೀತಿಯಾದಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಕೆಲವೇ ಅಂದ್ರೆ 10 ಗಂಟೆಯ ನಂತರ ನಾವೇ ನಿಮಗೆ ಹೇಳ್ತೀವಿ, ಆಗ ನೀವು ಬಸ್ ಅನ್ನ ತಗೊಂಡು ಹೊರಡಿ ಅನ್ನೋ ಮಾತನ್ನು ಕೂಡ ಸದ್ಯಕ್ಕೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಎಲ್ಲೂ ಕೂಡ ತಮಿಳುನಾಡು ಬಸ್ ಮೂವ್ಮೆಂಟ್ ಆಗ್ಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.